ದೇವರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಟಿಕೆಟ್ ರೆಡಿ, ಹೊರಡ್ಬೋದು. ಅಪ್ಪ, ಇಷ್ಟು ವರ್ಷಗಳ ನಂತರ ನಾನು ಅಪ್ಪಾಜಿ ನೋಡ್ತಾ ಇದ್ದೀನಿ. ಕಂಟಿ, ಅಪ್ಪಾಜಿ ನನ್ನ ಒಪ್ಕೋತಾರ? ಚೆನ್ನಾಗಿ ಹೇಳಿದ್ರೆ ನೀವು. ನಮ್ಮ ಯಜಮಾನ್ರು ಯಾವತ್ತೂ ನನ್ನ ಮಾತು ತೆಗ್ದಾಕಲ್ಲ. ನಂಗೆ ಸರಿಯಾಗಿ ಗೊತ್ತು ಅವ್ರನ್ನೆಲ್ಲ ಅಮುಕ್ಬೇಕು ಅಂತ. ಆ ಮನೆಯಲ್ಲಿ ನಾನು ಅವ್ರ ಹೊಟ್ಟೆಲಿ ಹುಟ್ಟದೇ ಇದ್ರು ಫುಲ್ ಇನ್ಚಾರ್ಜ್ ನಂದೆ. ಹಾಗಾದ್ರೆ ಅಪ್ಪಾಜಿ ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತ ಆಯ್ತು. ಯಾವ ಮಾತನ್ನ? ಅದೇ, ನಾನು ಹುಟ್ಟಿದ್ಮೇಲೆ ಅಮ್ಮ ಮತ್ತೆ ಗರ್ಭಿಣಿ ಆಗಿದ್ದಾಗ ಅಪ್ಪಾಜಿ ನನ್ನ ಕೇಳಿದ್ರು, ನಿನ್ಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ನಾನ್ ತಮ್ಮ ಬೇಕು ಅಂದೆ. ಆದ್ರೆ ತಂಗಿ ಹುಟ್ಬಿಟ್ಲು. ನಾನು ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡೆ. ಆಗ ಅಪ್ಪಾಜಿ ನನ್ಗೊಂದ್ ಮಾತು ಕೊಟ್ರು, ನಿನ್ಗೆ ಖಂಡಿತ ತಮ್ಮನ್ ಕೊಟ್ಟೆ ಕೊಡ್ತೀನಿ ಅಂತ. ಅವ್ರ ಆ ಮಾತನ್ನ ನಿನ್ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ. ಕಂಟಿ, ನೀನ್ ಯಾಕೆ ಹೇಳ್ತಾ ಇದೀಯಾ? ಕಂಟಿ, ನನ್ ಚೊಪ್ಲಿ ಹೊಲ್ಸ್ಕೊಂಬಾರೋ. ಕಂಟಿ, ತರಕಾರಿ ತಗೊಂಬಾರೋ. ಲೋ ಕಂಟಿ, ಆಯ್ತಾ ನನ್ ಕೆಲ್ಸ? ಇಷ್ಟೇ ಯಾವಾಗ್ಲೂ ನನ್ ಕಿವಿಲ್ ಕೇಳಿಸ್ತಾ ಇದ್ದಿದ್ದು. ಆದ್ರೆ ಮೊದಲನೇ ಸರಿ ತಾವೊಂದು ಸಂಬಂಧ ಇಟ್ಟು ಕರೆದ್ರಲ್ಲ, ಅದು ನಿಮ್ಮ ತುಂಬ ಹೃದಯದಿಂದ ನನ್ನ ತಮ್ಮ ಅಂತ ಕರೆದ್ರಲ್ಲ, ಅದು ವಸ್ತು ಅನಿಸ್ತಿದೆ. ವಸ್ತು ಅನಿಸ್ತಿದೆ. ಬರೀ ತಮ್ಮ ಅಂತ ಒಂದೇ ಒಂದು ಮಾತು ಹೇಳಿ ಅವನ್ ಋಣನ ನೀನ್ ತೀರಿಸ್ಬಿಟ್ಟೆ. ಈಗ ನಾನು ಹೇಗ್ ತೀರಿಸ್ಲಿ ರೀ? ಅವ್ನು ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ ರೀ. ಇರ್ಬಹುದು, ಆದ್ರೆ ಅವನ್ ಋಣ ತೀರ್ಸೋದು ನನ್ನ ಧರ್ಮ. ತೀರಿಸ್ತೀನಿ. ಹೇಗೆ? ಅವನು ಒಪ್ಪಿದ್ರೆ ಇಂದುನ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ.